ಕಳೆದ ಕ್ಲಾಸಲ್ಲಿ ನಾವು ಸ್ಪೆಲ್ಲಿಂಗ್ ರೂಲ್ ನಂಬರ್ 12.2 ಇದನ್ನು ನೋಡಿದ್ವಿ. ಇನ್ನೊಂದು ಸಲ ನೋಡೋಣ ಇದನ್ನು. ಸ್ಪೆಲ್ಲಿಂಗ್ ರೂಲ್ಸ್ ತುಂಬ ಮುಖ್ಯ, ಹೌದು. ಆದರೆ ಸ್ಪೆಲ್ಲಿಂಗ್ ರೂಲ್ಸನ್ನೇ ನಾವು ತಲೆಯಲ್ಲಿ ಇಟ್ಕೊಂಡು ನಾವು ಓದಲಿಕ್ಕಾಗಲ್ಲ ಅಂತ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸೊ ಸ್ಪೆಲ್ಲಿಂಗ್ ರೂಲ್ಸ್ ಜಸ್ಟ್ ನಿಮ್ಮ ನಾಲೆಡ್ಜಿಗೆ, ರೆಫರೆನ್ಸಿಗೆ ಮತ್ತು ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಮಾತ್ರ. ಓದಲಿಕ್ಕೆ ನೀವು ರೀಡಿಂಗೇ ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನಾವು ಐ ಥಿಂಕ್ ಇದಾಗಿದೆ ಅನ್ಸುತ್ತಲ್ವಾ? ಓಕೆ, ಸೊ ಇನ್ನೊಂದ್ಸಲ ನೋಡೋಣ. ರೂಲ್ ನಂಬರ್ 12.2 ಸಿ ಆ್ಯಂಡ್ ಎಸ್ ರೂಲ್. ಸಿ ಎಲ್ಲಿ ಹೇಳಬೇಕು, ಸಿ ಎಲ್ಲಿ ಬರಿಬೇಕು, ಎಸ್ ಎಲ್ಲಿ ಬರಿಬೇಕು, ಅಕ್ಷರಗಳಲ್ಲಿ ಒಂದು ಪದದಲ್ಲಿ ಸಿ ಎಲ್ಲಿ ಬರಿಬೇಕು, ಎಸ್ ಎಲ್ಲಿ ಬರಿಬೇಕು. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನು ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತು ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಸೊ ಒಂದು ವೇಳೆ ಪದ ಸೇ ಶಬ್ದದಲ್ಲಿ ಆರಂಭಿಸಿದಲ್ಲಿ ನಂತರ NT ಬಂದರೆ ಯಾವಾಗಲೂ ಸಿ ಅಕ್ಷರದಿಂದ ಪದವನ್ನು ಶುರು ಮಾಡಬೇಕು. ಅಂದರೆ ಏನರ್ಥ? ಸೇ ಅಂತ ಬಂತು ಅಂತ ಇಟ್ಕೊಳ್ಳಿ, ಉಚ್ಚಾರಣೆ ಸೇ ಬಂತು. ಸೇ ಆದ ನಂತರ ನಿಮಗೆ ಇಂಟ್ ಅಂತ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಸೇ ಆದ ನಂತರ ಇಂಟ್ ಅಂತ ಬಂದರೆ ಅದು ಯಾವಾಗಲೂ ನಿಮಗೆ ಸಿ ಇಂದನೇ ಸ್ಟಾರ್ಟ್ ಆಗಬೇಕು. ಓಕೆ, ಮ್ಯೂಟ್ ಮಾಡ್ಕೊಳ್ಳಿ. ಸೇ ಆದ ನಂತರ, ಸೇ ಶಬ್ದದಲ್ಲಿ ಆರಂಭಿಸಿದಲ್ಲಿ ನಂತರ NT ಬಂದರೆ, ಉದಾಹರಣೆಗೆ NT ಬಂದರೆ ಅದು ಯಾವಾಗಲೂ ಸಿ ಆಗಿರುತ್ತೆ. ಯಾವಾಗಲೂ ಅಲ್ಲ, ಯೂಶ್ವಲಿ ಸಿ ಆಗಿರುತ್ತೆ, ಎಕ್ಸೆಪ್ಷನ್ಸ್ ಇರುತ್ತೆ. ಇಲ್ಲಿ ನೋಡಿ, ಸೆಂಟೆನರಿ, ಸೆಂಟೆನಿಯಲ್, ಸೆಂಟರ್, ಸೆಂಟರ್ಡ್, ಸೆಂಟಿಮೀಟರ್ಸ್, ಸೆಂಟ್ರಲ್, ಸೆಂಟ್ರಲೈಸ್ಡ್, ಸೆಂಟ್ರಲಿ, ಸೆಂಟ್ರಿಕ್, ಸೆಂಟ್ರಿಸ್ಟ್, ಸೆಂಚುರೀಸ್. ಸೊ ಇಲ್ಲೆಲ್ಲ ಟಿ ಇದೆ ನೋಡಿ, ಅಲ್ಲ NT ಇದೆ. NT ಎಲ್ಲ NT ಇದೆಯಾ? ಸೊ ಈ ರೂಲ್ ಏನು ಹೇಳುತ್ತೆ? ಸೇ ಅಂತ ಉಚ್ಚಾರಣೆ ಬಂತು ಅಂದರೆ ಸೇ, ಅದಾದಮೇಲೆ ನಿಮಗೆ ಇಂಟ್ ಅಂತ ಸೌಂಡ್ ಇದೆಯಾ? ಸೆಂಟ್ ಆಗುತ್ತೆ ಅದು ಅಲ್ವಾ? ಸೆಂಟ್. ಸಿ ಇದ್ದರೆ, NT ಇದ್ದರೆ ಸಿ ಇಂದನೇ ಉಚ್ಚಾರಣೆ, ಸಿ ಅಂತಲೇ ಬರೀಬೇಕಲ್ಲಿ. ಓಕೆ, ಎಸ್ ಬರೆಯೋಗಿಲ್ಲ, ಎಕ್ಸೆಪ್ಟ್ ಇನ್ ಸಮ್ ಕೇಸಸ್. ಸೊ ಇದರಲ್ಲಿ ಎಕ್ಸೆಪ್ಷನ್ಸ್ ಯಾವುದು? ಎಕ್ಸೆಪ್ಷನ್ ಈ ಪದಗಳನ್ನು ಬರ್ತದೆ. ಸೆಂಟಿಮೆಂಟ್, ಸೆಂಟಿನಲ್, ಸೆಂಟಿಮೆಂಟಿಗೆ ಸಂಬಂಧಪಟ್ಟಿರೋದು ಸೆಂಟಿಮೆಂಟಲೈಸೇಷನ್ ಆ ಥರದ್ದು. ಸೆಂಟಿನಲ್, ಸೆಂಟ್ರಿ, ಸೆಂಟಿಯನ್ ಈ ಪದಗಳನ್ನು ಹೊರತುಪಡಿಸಿ. ಓಕೆ, ಅರ್ಥ ಆಯ್ತಲ್ಲ? ಹಾಂ, ನಾವು ನೆಕ್ಸ್ಟ್ ನೋಡೋಣ. ಇದರಲ್ಲಿ ನೋಡಿ, ಸೊ ಇದೇನು ಸೇಮ್ ಅದೇ ರೂಲಲ್ಲಿ ಇದು ಸೆನ್ ಅಂತ ಬರುತ್ತೆ. ನಾವು ಹೇಳಿರೋದು ಇದಕ್ಕಿಂತ ಮುಂಚಿನ ರೂಲ್ ಏನು ಹೇಳಿದ್ವಿ? ಸೇ ಅಂತ ಬಂದು ನಮಗೆ ಸೆಂಟ್ ಅಂತ ಸೌಂಡ್ ಬಂತು ಅಂತ ಇಟ್ಕೊಳ್ಳಿ. ಟಿ ಇದೆ, ಸೆಂಟ್. ಎನ್ ಮತ್ತು ಟಿ ಬಂದಾಗ ಮಾತ್ರ ನಾವು ಇದು ಸಿನ ಸೇ ಅಂತ ಹೇಳಬೇಕು. ಸೊ ಎನ್ ಆದಮೇಲೆ ಟಿ ಅಲ್ಲ, ಎನ್ ಆದಮೇಲೆ ನಿಮಗೆ ಬೇರೆ ಸೌಂಡ್ ಇದೆ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ಇಲ್ಲೇ ಬರೀತೀನಿ, ಸೆನ್. ಇಲ್ಲಿ ಟಿ ಇಲ್ಲ, ಟಿ ತೆಗೆದು ನಾನು ಡಿ ಹಾಕ್ತೀನಿ. ಸೆನ್, ಡಿ ಹಾಕಿದ್ರೆ ಅಥವಾ ಬೇರೆ ಯಾವುದಾದ್ರೂ ಅಕ್ಷರ ಬಂತು. ಸೊ ಇಲ್ಲಿ ಡಿ ಬಂದಿದೆ. ಸೆನ್ ಸೌಂಡ್ ಇದೆ, ಡಿ ಇದೆ, ಸೆಂಡ್.
ಅದಕ್ಕೆ ನಾವು ಸಿ ಹಾಕೋ ಹಾಗಿಲ್ಲ, ಎಸ್ಸೇ ಹಾಕಬೇಕು. ಅಂದರೆ ಎನ್ ಟಿ ಬಂದರೆ ಮಾತ್ರ ನೀವು ಸಿ ಹಾಕಬೇಕು. ಎನ್ ಟಿ ಬರಲಿಲ್ಲ, ಬೇರೆ ಯಾವುದಾದ್ರೂ ಅಕ್ಷರ ಬಂದರೆ ಎನ್ ಬರಲಿ. ಎನ್ ಬಂದು ಡಿ ಬಂದಿದೆಯಾ ನೋಡಿ, ಎನ್ ಬಂದು ಡಿ ಬಂದಿದೆಯಾ, ಡಿ ಬಂದರೆ ನೀವು ಸೆಂಡ್ ಈ ಥರ ಬರೆಯೋ ಹಾಗಿಲ್ಲ ಅಂತ ಹೇಳ್ತಾ ಇರೋದು. ಈ ಥರ ಬರೆಯೋ ಹಾಗಿಲ್ಲ. ಇದು ಮಧ್ಯದಲ್ಲಿ ಬರುತ್ತೆ, ಕೊನೆಯಲ್ಲಿ ಬರುತ್ತೆ, ಬಟ್ ಫಸ್ಟಲ್ಲಿ ಬರಲ್ಲ, ಸ್ಟಾರ್ಟಿಂಗಲ್ಲಿ. ಓಕೆ, ಸೆಂಡ್, ಸೆನೆಟ್. ಇಲ್ಲಿ ಎ ಇದೆ ನೋಡಿ, ಎ ಇದೆ, ಇಲ್ಲಿ ಎ ಇದೆ. ಎನ್ ಟಿ ಇರಬಾರ್ದಷ್ಟೇ. ಇಲ್ಲಿ ಏನು ಎಸ್ ಇದೆ ನೋಡಿ, ಸೆನ್ಸ್, ಸೆನ್ಸ್ಲೆಸ್, ಸೆನ್ಸಿಬಿಲಿಟಿ, ಸೆನ್ಸಿಬಿಲಿಟಿ. ಸೊ ಇಲ್ಲಿ ಎಸ್ ಇದೆ. ಇಲ್ಲೆಲ್ಲೂ ನೀವು ಸಿ ಹಾಕೋಗಿಲ್ಲ. ಯಾಕೆ? ಸಿ ರೂಲ್ ಏನು ಹೇಳುತ್ತೆ, ನೀವು ಸಿ ಸೆನ್ ಬಂದ ಮೇಲೆ ಟಿ ಬಂದರೆ ಮಾತ್ರ. ಬಟ್ ಇಲ್ಲಿ ಸೆನ್ ಬಂದ ಮೇಲೆ ಡಿ ಬಂದಿದೆ, ಡಿ ಬಂದಿದೆ, ಇಲ್ಲಿ ಎಸ್ ಬಂದಿದೆ, ಆಮೇಲೆ ಇಲ್ಲಿ ಎನ್ ಇದೆ, ಅಲ್ಲ ಇಲ್ಲಿ ಐ ಇದೆ, ಇಲ್ಲಿ ಎಸ್ ಇದೆ, ಇಲ್ಲಿ ಎಸ್ ಇದೆ. ಆಲ್ಮೋಸ್ಟ್ ಜಾಸ್ತಿ ಎಷ್ಟೇ ಇದೆ. ಓಕೆ, ಸೊ ಇವೆಲ್ಲ ನೋಡಿ, ಸೀನಿಯರ್, ಸೀನಿಯಾರಿಟಿ, ಸೀನಿಯರ್ಸ್, ಸೆನ್ಸೇಷನ್, ಸೆನ್ಸೇಷನಲ್, ಸೆನ್ಸೇಷನ್ಸ್, ಸೆನ್ಸ್, ಸೆನ್ಸಿಟಿವಿಟಿ, ಸೆನ್ಸರ್, ಸೆನ್ಸರ್, ಸೆನ್ಸರಿ, ಸೆನ್ಶುವಲ್. ಇಲ್ಲಿ ಯಾವುದು ನೀವು ಸಿ ಯೂಸ್ ಮಾಡೋ ಹಾಗೆ ಇಲ್ಲ, ಅಷ್ಟೇ ವ್ಯತ್ಯಾಸ. ಸೊ ಸಿ ಇಂದ ಶುರು ಮಾಡಬೇಕಾ ಇಲ್ಲ ಎಸ್ ಇಂದ ಶುರು ಮಾಡಬೇಕಾ, ಅದಕ್ಕೆ ಈ ರೂಲೆಲ್ಲ ಅಪ್ಲೈ ಆಗುತ್ತೆ. ಓಕೆ, ಸೊ ನೀವು ಓದಬೇಕಾದ್ರೆ ಬರಿಬೇಕಾದ್ರೆ ಇದು ಜಾಸ್ತಿ ತಲೆಯಲ್ಲಿರಲ್ಲ. ಬಟ್ ಡೌಟ್ ಬಂದರೆ, ಓದಬೇಕಾದ್ರೆ ಡೌಟ್ ಬಂದರೆ, ಓ ಹೌದಲ್ವಾ, ಇದು ಇದಕ್ಕೆ ಅನ್ವಯ ಆಗುತ್ತೆ, ಈ ರೂಲು ಈ ರೂಲಿಗೆ ಅನ್ವಯ ಆಗುತ್ತೆ, ಅದಕ್ಕೋಸ್ಕರ ಇದು ಈ ವರ್ಡ್ಸ್ ಈ ಥರ ಇದೆ. ಅದೆಲ್ಲ ನಾವು ಓದ್ತಾ ಇರಬೇಕಾದ್ರೆ ನಿಲ್ಲಿಸ್ಬಿಟ್ಟು ಆ ನಂತರ ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಮಾತ್ರ. ಓದಬೇಕಾದ್ರೆ ನೀವು ಸಲೀಸಾಗಿ ಓದ್ತಾ ಹೋಗಬೇಕು. ಅದಕ್ಕೆ ಏನು ಮಾಡಬೇಕು? ಪ್ರಾಕ್ಟೀಸ್ ಮಾಡಬೇಕು. ಇವೆಲ್ಲ ರೂಲ್ಸ್ ಗೊತ್ತಿರಬೇಕು. ಈ ವರ್ಡ್ಸನ್ನು ನೀವು ಎಸ್ಪೆಷಲಿ ಈ ವರ್ಡ್ಸನ್ನು ಪ್ರಾಕ್ಟೀಸ್ ಮಾಡಿ. ಈ ರೂಲ್ ಕೆಳಗೆ ಬರುವಂತಹ ವರ್ಡ್ಸನ್ನು ಪದೇ ಪದೇ ಪ್ರಾಕ್ಟೀಸ್ ಮಾಡಿ. ಅವಾಗ ಏನಾಗುತ್ತೆ, ನಿಮ್ಮದು ಮಿಸ್ಪ್ರೊನೌನ್ಸ್ ಆಗಲ್ಲ. ಅಂದರೆ ನಾವು ತಪ್ಪಾಗಿ ಅಕ್ಷರಗಳು ಬರೆಯೋದು ಇಲ್ಲ, ಆಮೇಲೆ ಹೇಳಬೇಕಾದ್ರೂ ಪ್ರೊನೌನ್ಸಿಯೇಷನ್ ಮಿಸ್ಟೇಕ್ ಆಗಲ್ಲ. ಈ ರೂಲ್ ಕೆಳಗಡೆ ಇದಿದೆ, ಇದ್ರ ಹಿಂದೆ ಏನಿದೆ ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ ಡೈಲಿ. ಆವಾಗ ರೂಲ್ ಅದೇನೇ, ಅದೇ ರೂಲೇ. ಇದು ಬರಲ್ಲ ಅಂತ ಹೇಳ್ತಾ ಇರೋದು, ಅದು ಬರುತ್ತೆ. ಬರುವಂಥ ವರ್ಡ್ಸ್ ಆ ಕಡೆ ಕೊಟ್ಟಿದ್ದೀನಿ. ರೂಲ್ ಬೇರೆ ಅಲ್ಲ, ರೂಲ್ ಅದೇನೇ. ಬರೋದು ಇಲ್ಲಿ, ಬರದೇ ಇರೋದು ಇಲ್ಲಿ, ಬರದೇ ಇರೋದು ಇಲ್ಲಿ. ಓಕೆ, ಟೈಟಲ್ ಸೇಮೇನೆ ತಾನೇ ಹೇಳ್ತಾ ಇರೋದು. ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ, ಇಲ್ಲಿ ಬರಲ್ಲ. ಆಯಿತಾ? ಅಂದರೆ ಅದ್ರದ್ದು ಆಪೋಸಿಟ್ ತಾನೇ ಇದು. ಮತ್ತು ರೂಲ್ ಚೇಂಜ್ ಹೆಂಗಾಗುತ್ತೆ? ಸೇಮ್ ರೂಲೇ, ರೂಲ್ ಸೇಮೇ, ಆಪೋಸಿಟ್ ಆಗಲ್ಲ. ಇಲ್ಲಿ ವರ್ಡ್ಸ್ ಈ ಥರ ಬರುತ್ತೆ, ಸಿ ಅಕ್ಷರದಿಂದ ಇಲ್ಲಿ ಶುರು, ಅಥವಾ ಇಲ್ಲೇ ನಾನು ಹೇಳ್ಬೋದಲ್ವಾ, ಸಿ ಅಕ್ಷರದಿಂದ ಪದವನ್ನು ಶುರು ಮಾಡಬೇಕು, ಅಥವಾ ಬರದಿದ್ದಲ್ಲಿ ಎಸ್ ಇಂದ ಶುರು ಮಾಡಬೇಕು. ಸಿ, ಇಟ್ಸ್ ಆಲ್ ಅಬೌಟ್ ಸಿ ಆ್ಯಂಡ್ ಎಸ್ ಅಲ್ವಾ. ಸಿ ಇಲ್ಲ ಅಂದರೆ ಎಸ್ ಶುರು ಮಾಡಬೇಕು. ಅದನ್ನು ನಾನು ಇನ್ನೊಂದು ಸಲ ಹೇಳೋ ಅವಶ್ಯಕತೆ ಇಲ್ಲ. ಸೊ ಟೈಟಲ್ ಸೇಮೇ ಇದೆ, ಅದ್ರದ್ದು ಆಪೋಸಿಟ್ ಇದು. ಓಕೆ, ನಾವು ಈಗ ಇಲ್ಲಿ ಈ ಕೇಸಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ದೀಸ್ ಆರ್ ಹೋಮೋಫೋನ್ಸ್. ಹೋಮೋಫೋನ್ಸಿಗೆ ನೀವೇನು ಅದಕ್ಕೇನು ಸಪ್ರೇಟಾಗಿ ರೂಲ್ ಏನೂ ಇಲ್ಲ. ಹೋಮೋಫೋನ್ಸ್ ಅಂದರೆ ಏನು ಹೇಳಿ? ಹೋಮೋಫೋನ್ಸ್ ಅಂದರೆ ಒಂದೇ ಥರ ಉಚ್ಚಾರಣೆ ಆಗುವಂತಹ ಬೇರೆ ಬೇರೆ ಸ್ಪೆಲ್ಲಿಂಗ್ ಇರುವಂತಹ ಪದಗಳು. ಸೊ ಇಲ್ಲಿ ನೀವು ರೂಲ್ಸು ಎಲ್ಲ ನೋಡಲಿಕ್ಕಿಲ್ಲ. ಇದು ಸೆಲ್, ಇದು ಸೆಲ್, ಡಬಲ್ ಎಲ್ ಬಂದರೂ ಸೆಲ್ಲೇ. ಯಾವುದು ಬರಿಬೇಕು ಅದು ಪ್ರಾಕ್ಟೀಸ್ ಮೂಲಕ ಗೊತ್ತಾಗುತ್ತೆ. ಅಂದರೆ ಪ್ರಾಕ್ಟೀಸ್ ಆ್ಯಂಡ್ ಇದು ಯಾವುದು ಮೀನಿಂಗ್, ಸೆಂಟೆನ್ಸಲ್ಲಿ ಮೀನಿಂಗ್ ಏನು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೆಂಟ್, ಸೆನ್ಸರ್, ಸೆನ್ಸರ್ ಎಲ್ಲ ಒಂದೇ. ಸೈಟ್ ಗೊತ್ತಾಯ್ತಲ್ಲ. ಸೊ ದೀಸ್ ಆರ್ ಹೋಮೋಫೋನ್ಸ್, ಇವೆಲ್ಲ ಎಕ್ಸೆಪ್ಷನ್ಸು. ಓಕೆ.